ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಅವೇರ್ನೆಸ್ ಪೊಯಮ್ ಬೈ ಸೈಲ್ವಿಯಾ ಸ್ಟಲ್ಟ್ಸ್. ಈ ಅವೇರ್ನೆಸ್ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಹಾಗೆ ಈ ಪದ್ಯದ ಸಮರಿಯನ್ನು ಕಲಿಯೋಣ. ಅವೇರ್ನೆಸ್ ಅಂದರೆ ಅರಿವು. ಸೈಲ್ವಿಯಾ ಸ್ಟಲ್ಟ್ರವರು ನಮ್ಮ ಪ್ರಕೃತಿಯನ್ನು ನಾವು ಹೇಗೆ ಮಲಿನ ಮಾಡ್ತಾ ಇದ್ವಿ, ಹೇಗೆ ಪ್ರಕೃತಿ ನಾಶ ಆಗ್ತಾ ಇದೆ, ಈ ಪ್ರಕೃತಿಯ ನಾಶದಿಂದ ಮುಂದೊಂದು ದಿನ ಭವಿಷ್ಯದಲ್ಲಿ ಮಾನವನ ಒಂದು ವಿನಾಶಕ್ಕೆ ಈ ಪ್ರಕೃತಿಯ ನಾಶ ಕಾರಣ ಆಗ್ತಾ ಇದೆ. ಪ್ರಕೃತಿಯನ್ನು ನಾವು ಮಾಲಿನ್ಯ ಮಾಡ್ತಾ ನಮ್ಮ ವಿನಾಶವನ್ನು ನಾವೇ ತಂದುಕೊಳ್ತಾ ಇದ್ದೇವೆ ಅಂತಕ್ಕಂತಹ ಒಂದು ಥೀಮ್ನಲ್ಲಿ ಈ ಒಂದು ಪದ್ಯ ಅವೇರ್ನೆಸ್ಸನ್ನು ಬರೆದಿರ್ತಾರೆ. ಅವೇರ್ನೆಸ್, ಅರಿವು, ಜಾಗ್ರತೆಯನ್ನು ಈ ಪದ್ಯದ ಮೂಲಕ ಮೂಡಿಸ್ತಾ ಇದ್ದಾರೆ. ಮನುಷ್ಯನ ದುರಾಸೆಗಳಿಗಾಗಿ ಪ್ರಕೃತಿಯ ನಾಶ ಸರಿಯಲ್ಲ, ಮುಂದೊಂದು ದಿನ ಇದು ಮಾನವನ ನಾಶ ಆಗುತ್ತೆ ಅಂತಕ್ಕಂಥದ್ದು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಸೈಲ್ವಿಯಾ ಸ್ಟಲ್ಟ್ರವರು ಮೊದಲ ಸ್ಟ್ಯಾನ್ಸದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಬ್ರೋಕನ್ ಬಾಟಲ್ಸ್ ಆ್ಯಂಡ್ ಚಾರ್ಡ್ ಪೀಸಸ್ ಆಫ್ ಗ್ಲಾಸ್, ವ್ಯಾಡೆಡ್ ಅಪ್ ನ್ಯೂಸ್ ಪೇಪರ್ ಟಾಸ್ಡ್ ಆನ್ ದ ಗ್ರಾಸ್, pouring of concrete and tearing out trees, this is the environment that surrounds me. ಇಲ್ಲಿ ಕವಿಯತ್ರಿ ಹೇಳ್ತಾ ಇದ್ದಾರೆ, ಒಡೆದ ಬಾಟಲಿಗಳು ಹಾಗೂ ಸುಟ್ಟ ಗಾಜಿನ ಚೂರುಗಳು ನನ್ನ ಸುತ್ತಮುತ್ತಲೂ ಇದೆ. ಅಂದರೆ ಪರಿಸರದಲ್ಲಿ ಬಿದ್ದಿರ್ತಕ್ಕಂತಹ ಅನುಪಯುಕ್ತವಾದ ಹಾನಿಕಾರಕ ವಸ್ತುಗಳನ್ನು ಇಲ್ಲಿ ಸೂಚಿಸ್ತಾ ಇದೆ. ಮಾನವನ ಚಟುವಟಿಕೆಗಳಿಂದಾಗಿ ಮಾಲಿನ್ಯ ಹೆಚ್ಚುತ್ತಾ ಇದೆ ನಮ್ಮ ಸುತ್ತಲೂ, ಅರೌಂಡ್ ಮೀ. ಅವರ ಸುತ್ತಲೂ ಬ್ರೋಕನ್ ಬಾಟಲ್ಸ್, ಒಡೆದ ಬಾಟಲಿಗಳು ಮತ್ತು ಒಡೆದ ಗಾಜಿನ ಚೂರುಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ವ್ಯಾಡೆಡ್ ಅಪ್ ನ್ಯೂಸ್ ಪೇಪರ್ಸ್ ಟಾಸ್ಡ್ ಆನ್ ದ ಗ್ರಾಸ್. ಇಲ್ಲಿ ಒಂದು ನ್ಯೂಸ್ ಪೇಪರ್ಸ್ಗಳನ್ನು ಏನು ಮಾಡಿದ್ದಾರೆ, ವ್ಯಾಡೆಡ್ ಅಪ್, ಹರಿದು ಚೂರು ಮಾಡಿ ಅವುಗಳನ್ನು ಉಂಟೆ ಮಾಡಿ ಏನು ಮಾಡಿದ್ದಾರೆ, ಗ್ರಾಸ್ನ ಮೇಲೆ, ಹುಲ್ಲಿನ ಮೇಲೆ ಎಸೆಯಲಾಗಿದೆ ಅಂತ. ಜನರು ತುಂಬ ನಿರ್ಲಕ್ಷ್ಯದಿಂದ ಕಸವನ್ನು ಎಸೀತಾ ಇರ್ತಕ್ಕಂಥದ್ದು ಈ ಸಾಲು ಹೇಳುತ್ತೆ. ಇದು ಪರಿಸರದ ಒಂದು ಮಾಲಿನ್ಯಕ್ಕೆ ಕಾರಣ, ಅಶುಚಿತ್ವಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಪೌರಿಂಗ್ ಆಫ್ ಕಾಂಕ್ರೀಟ್ ಆ್ಯಂಡ್ ಟೀರಿಂಗ್ ಔಟ್ ಟ್ರೀಸ್, ಕಾಂಕ್ರೀಟ್ಗಳನ್ನು ಸುರಿತಾ ಇದ್ದೇವೆ, ಮರಗಳನ್ನು ಕಡಿಯುತ್ತಾ ಇದ್ದೇವೆ ಅಂತ. ಅಂದರೆ ಇಲ್ಲಿ ಕಾಂಕ್ರೀಟನ್ನು ಸುರಿಯೋದು ಅಂದರೆ ಅಭಿವೃದ್ಧಿಯ ಹೆಸರಿನಲ್ಲಿ ನಗರೀಕರಣ, ಅಂದರೆ ಮನೆಗಳನ್ನು ಕಟ್ಟೋದಕ್ಕೆ, ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಮರಗಳನ್ನು ನಾಶ ಮಾಡ್ತಾ ಇದ್ದೇವೆ ನಾವು. ಆ ಮರಗಳನ್ನು, ಪ್ರಕೃತಿಯ ಮರಗಳನ್ನು ನಾಶ ಮಾಡಿ ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸ್ತಾ ಇದ್ದಾವೆ. ಇದು ಆ ಪರಿಸರ ಒಂದು ಸಮತೋಲನವನ್ನು ನಾವು ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದಟ್ ಸರೌಂಡ್ ಮೀ. ಇದು ನನ್ನ ಸುತ್ತಮುತ್ತಲೇ ಇರ್ತಕ್ಕಂಥ ಪರಿಸರ, ನನ್ನ ಸುತ್ತಮುತ್ತಲಿನ ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ತನ್ನ ಸುತ್ತಮುತ್ತಲಿನ ಮಾಲಿನ್ಯಗೊಂಡಿರ್ತಕ್ಕಂಥ ಪರಿಸರದ ಬಗ್ಗೆ ಒಂದು ರೀತಿ ಆಶ್ಚರ್ಯ ಹಾಗೆ ದುಃಖವನ್ನು ಹೇಳ್ತಾ ಇದ್ದಾರೆ. ಪ್ರಸ್ತುತವಾದಂಥ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲೂ ಈ ರೀತಿ ಇರ್ತಕ್ಕಂಥ ಪರಿಸರದ ಬಗ್ಗೆ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಇದೇನಾ ನನ್ನ ಸುತ್ತಮುತ್ತಲೂ ಇರ್ತಕ್ಕಂಥ ಪರಿಸರ? ಬರೀ ಒಡೆದ ಗ್ಲಾಸುಗಳು, ಚೂರುಗಳು, ಪೇಪರ್ಗಳು, ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಇದೇನಾ ನನ್ನ ಸುತ್ತಮುತ್ತಲೂ ಇರ್ತಕ್ಕಂಥ ಪರಿಸರ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗಿ ಬಂದಾಗ, ಪಾಯ್ಸನಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇಡ್ ಆನ್ ಅವರ್ ಫುಡ್, ಓಷನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ crude, all see life destined to a slow awful doom, these are the things are to consume. ನೋಡಿ, ಇಲ್ಲಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ನಮ್ಮ ಆಹಾರದ ಮೇಲೆ ಏನು ಮಾಡ್ತಾ ಇದ್ದಾರೆ, ಪಾಯ್ಸನ್ ಅಂದಾಗ ವಿಷವನ್ನು ಸಿಂಪಡಿಸ್ತಾ ಇದ್ದಾರೆ, ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇದ್ದಾರೆ. ಅಂದರೆ ಆಧುನಿಕ ಕೃಷಿ ಪದ್ಧತಿ ಅಂತಕ್ಕಂಥ ಹೆಸರಲ್ಲಿ ಬೆಳೆಗಳನ್ನು ಬೆಳೆಯೋದಕ್ಕೆ ರಾಸಾಯನಿಕಗಳನ್ನು ಹೆಚ್ಚು ಬಳಸ್ತಾ ಇದ್ದಾರೆ. ಇನ್ಸೆಕ್ಟಿಸೈಡ್ಸ್ ಅಂದರೆ ಕೀಟಗಳನ್ನು ಕೊಳ್ತಕ್ಕಂತಹ ಕೀಟನಾಶಕಗಳನ್ನು ಮಾಡ್ತಾ ಇದ್ದಾರೆ. ಸ್ಪ್ರೇಡ್ ಆನ್ ಅವರ್ ಫುಡ್ ಅಂದರೆ ನಾವು ತಿಂತಕ್ಕಂತಹ, ನಮ್ಮ ದೇಹಕ್ಕೆ ಸೇರ್ತಕ್ಕಂತಹ ಆಹಾರದ ಮೇಲೆ ಇವುಗಳನ್ನು ಸಿಂಪಡಿಸ್ತಾ ಇದ್ದಾರೆ. ಅದು ನಮಗೆ ತುಂಬ ಹಾನಿಕಾರಕ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓಷನ್ಸ್ ಫಿಲ್ ವಿತ್ ಥಿಕ್ ಆಯಿಲ್ ಕ್ರೂಡ್, ಸಾಗರಗಳು ತುಂಬ ದಪ್ಪದಾದಂತಹ ಕಚ್ಚಾ ತೈಲ, ಆಯಿಲ್ಗಳಿಂದ ತುಂಬೋಗಿದೆ ಅಂತ. ಅಂದರೆ ಕೈಗಾರಿಕಾ ಚಟುವಟಿಕೆಗಳಿಂದ ಸಮುದ್ರದ ಮಾಲಿನ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ತೈಲ, ಪೆಟ್ರೋಲಿಯಂ, ಆಯಿಲ್ನ ಒಂದು ಸೋರಿಕೆಯಿಂದಾಗಿ ಆ ಒಂದು ಓಷನ್, ಸಮುದ್ರಗಳು ಒಂದು ಆಯಿಲ್ನಿಂದ ತುಂಬಿದೆ. ಇದು ಸಮುದ್ರ ಜೀವಿಗಳಿಗೆ ತುಂಬ ಅಪಾಯವನ್ನು ಸೂಚಿಸುತ್ತೆ ಅಂತ ಈ ಸಾಲಿನಿಂದ ಹೇಳ್ತಾರೆ. ಆಲ್ ಸೀ ಲೈಫ್ ಡೆಸ್ಟಿನ್ ಟು ಬಿ ಸ್ಲೋ ಆಫುಲ್ ಡೂಮ್, ಸಮುದ್ರದ ಎಲ್ಲ ಜೀವಿಗಳು ನಿಧಾನವಾಗಿ ಭಯಾನಕವಾದಂತಹ ಅಂತ್ಯವನ್ನು ಕಾಣುತ್ತೆ. ಆಫುಲ್, ಭಯಾನಕ, ಡೂಮ್ ಅಂದರೆ ವಿನಾಶ, ಅಂತ್ಯಕ್ಕೆ ಗುರಿಯಾಗ್ತಾ ಇದೆ ಅಂತಂದರೆ ಸಮುದ್ರದ ಮೇಲೆ ನಾವು ಮಾಲಿನ್ಯ ಒಂದು
ಆಯಿಲನ್ನು ಆಗ್ತಾ ಇರೋದ್ರಿಂದ ಸಮುದ್ರದ ಜೀವಿಗಳಿಗೆ ಅದು ತುಂಬ ಅಪಾಯಕಾರಿ, ಅವು ಅಳಿವಿನ ಅಂಚಿಗೆ ತಲುಪ್ತಾ ಇದೆ ಅಂತಕ್ಕಂಥದ್ದು ಈ ಸಾಲಲ್ಲಿ ಹೇಳ್ತಾರೆ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಟು ಕನ್ಸ್ಯೂಮ್. ಇವೇನಾ ನಾವು ಸೇವಿಸಬೇಕಾದಂಥ ವಸ್ತುಗಳು, ಕನ್ಸ್ಯೂಮ್ ನಾವು ಸೇವಿಸುವ ತಿನ್ನುವಂತಹ ವಸ್ತುಗಳು ಅಂತ. ಅಂದರೆ ಈ ವಿಷಕಾರಿ ಆಹಾರ, ಕಲುಷಿತ ಪರಿಸರದಿಂದ ಬರ್ತಕ್ಕಂತಹ ಈ ಉತ್ಪನ್ನಗಳನ್ನು ನಾವು ತಿನ್ನಬೇಕಾ ಅಂತಕ್ಕಂಥದ್ದನ್ನ ಸೈಲ್ವಿಯಾ ಸ್ಟಲ್ಟ್ರವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕವಿ. ಇನ್ನು ನಂತರದ 3ನೇ ಸ್ಟ್ಯಾನ್ಸಾಗೆ ಬಂದಾಗ, ಮಿಲ್ಸ್ ಪಂಪಿಂಗ್ ಔಟ್ ಐರನ್ ಎಕ್ಸ್ಪೆಲ್ಲಿಂಗ್ ಯೆಲ್ಲೋ ಫ್ಯೂಮ್ಸ್, ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಕ್ ಗ್ಯಾಸಸ್ ಫ್ರಮ್ ಫ್ಯೂಯಲ್ಸ್, ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್ ಟೆಸ್ಟೆಡ್ ಅಟ್ ಡಿಸೊಲೇಟ್ ಸೈಟ್ಸ್, ಆ್ಯಂಡ್ ದಿಸ್ ಈಸ್ ದ ಏರ್ ದಟ್ಸ್ ಟು ಸಸ್ಟೈನ್ ಲೈಫ್. ನೋಡಿ, ಇಲ್ಲಿ 3ನೇ ಸ್ಟ್ಯಾನ್ಸದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಏನಪ್ಪ ಮಿಲ್ಸ್ ಪಂಪಿಂಗ್ ಔಟ್ ಐರನ್ ಸ್ಪೆಲ್ಲಿಂಗ್ ಯೆಲ್ಲೋ ಫ್ಯೂಮ್ಸ್. ಈ ಐರನ್ನ ಒಂದು ಕಾರ್ಖಾನೆಗಳು, ಗಿರಣಿಗಳು ಏನು ಮಾಡ್ತಾ ಇದೆ, ಹಳದಿಯ ಹೊಗೆಯನ್ನು ಹೊರಸೂಸ್ತಾ ಇದೆ ಅಂತ. ಅಂದರೆ ಈ ಕೈಗಾರಿಕೆಗಳಿಂದ ಬರ್ತಾ ಇರ್ತಕ್ಕಂಥ ವಿಷಕಾರಿ ಅನಿಲಗಳನ್ನು ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಇದು ವಾಯು ಮಾಲಿನ್ಯಕ್ಕೆ ಪ್ರಮುಖವಾದಂತಹ ಕಾರಣಗಳಂತ ಹೇಳ್ತಾ ಇದ್ದಾರೆ. ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಕ್ ಗ್ಯಾಸಸ್ ಫ್ರಮ್ ಫ್ಯೂಯಲ್ಸ್. ಇನ್ನು ಏರ್ಲೈನ್ಸ್ ಅಂದರೆ ವಿಮಾನಗಳು ಏನು ಮಾಡ್ತಾ ಇದೆ, ಅವುಗಳ ಇಂಧನಗಳಿಂದ ಕಾಸ್ಟಿಕ್ ಗ್ಯಾಸಸ್ ಅಂದರೆ ವಾಯು ಮಾಲಿನ್ಯವನ್ನು ಹೆಚ್ಚು ಮಾಡೋದಕ್ಕೆ ಅವು ತುಂಬ ಒಂದು ಪಾಯ್ಸನಸ್ ಕಾಸ್ಟಿಕ್ ಗ್ಯಾಸಸ್ಸನ್ನು ಏನು ಮಾಡ್ತಾ ಇದೆ, ಆ ಒಂದು ಗಾಳಿಗೆ ಬಿಡ್ತಾ ಇದೆ. ವಿಮಾನಯಾನದಿಂದ ವಾಯು ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ. ಇದು ವಾತಾವರಣದ ಓಝೋನ್ ಪದರಕ್ಕೆ ತುಂಬ ಹಾನಿಕಾರಕ ಅಂತ ಹೇಳ್ತಾರೆ. ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್ ಟೆಸ್ಟೆಡ್ ಅಟ್ ಡಿಸೊಲೇಟ್ ಸೈಟ್ಸ್. ಅಂದರೆ ಇಲ್ಲಿ ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್, ನಾಶಕಾರಿ ಒಂದು ಶಸ್ತ್ರಾಸ್ತ್ರಗಳು, ಬಾಂಬುಗಳನ್ನು ಏನು ಮಾಡ್ತಾ ಇದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಡಿಸೊಲೇಟ್ ಸೈಟ್ಸ್ ಅಂದರೆ ಒಂದು ನಿರ್ಜನವಾದ ಪ್ರದೇಶಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ವಿನಾಶಕಾರಿ ಶಸ್ತ್ರಾಸ್ತ್ರಗಳು, ಬಾಂಬುಗಳನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ. ಅವುಗಳ ಪರೀಕ್ಷೆಯು ಕೂಡ ಪರಿಸರಕ್ಕೆ, ಜೀವ ಸಂಕುಲಕ್ಕೆ ತುಂಬ ದೊಡ್ಡ ಹಾನಿ ಆಗ್ತಾ ಇದೆ ಅಂತ ಕವಿ ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ದ ಏರ್ ದಟ್ಸ್ ಟು ಸಸ್ಟೈನ್ ಲೈಫ್. ಇದೇನಾ ಗಾಳಿ, ನಾವು ಜೀವವನ್ನು ಉಳಿಸ್ತಕ್ಕಂಥ ಗಾಳಿ ಇದೇನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಒಂದು ಕಾರ್ಖಾನೆಗಳ ಹೊಗೆ, ಏರೋಪ್ಲೇನ್ಗಳ ಒಂದು ವಾಯು ಮಾಲಿನ್ಯ, ಅದರ ಜೊತೆಗೆ ಬಾಂಬುಗಳನ್ನು ಟೆಸ್ಟ್ ಮಾಡ್ತಕ್ಕಂಥ ಒಂದು ವಾಯು ಮಾಲಿನ್ಯದಿಂದ ಕಲುಷಿತವಾಗಿರ್ತಕ್ಕಂಥ ಗಾಳಿಯಿಂದ ಜೀವಿಸಿದರ ಬಗ್ಗೆ ಕವಿ ಆಶ್ಚರ್ಯಪಡ್ತಾ, ನಾವು ಉಸಿರಾಡುವಂಥ ಶುದ್ಧ ಗಾಳಿ ಇದೇನಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಾಯು ಮಾಲಿನ್ಯ, ವಾಯುವಿನ ಒಂದು ಪ್ರಾಮುಖ್ಯತೆಯನ್ನು ಹೇಳ್ತಾರೆ. ಇನ್ನು 4ನೇ ಸ್ಟ್ಯಾನ್ಸ, ಕೊನೆ ಸ್ಟ್ಯಾನ್ಸಾಗೆ ಬಂದಾಗ, ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಸಮ್ ಒನ್ ಕೆನ್ ಡೂ, ಲೈಕ್ ರೈಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು, ದಟ್ ಇಫ್ ವಿ ಡೋಂಟ್ ಹೀಡ್ ದ ಪ್ರಾಬ್ಲಮ್ ಅಟ್ ಹ್ಯಾಂಡ್ ಇಟ್ಸ್ ಯುವರ್ ಲೈಫ್ ದಟ್ಸ್ ಅಟ್ ಸ್ಟೇಕ್ ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್. ನೋಡಿ, ಇಲ್ಲಿ ಕೊನೆಯ ಸಾಲಿಗೆ ಬಂದಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಸಮ್ ಒನ್ ಕೆನ್ ಡೂ. ಯಾರಾದರೂ ಏನಾದರೂ ಮಾಡಲೇಬೇಕಾಗಿದೆ. ಅಂದರೆ ಈ ಪರಿಸರ ಸಮಸ್ಯೆಗಳನ್ನು, ಈ ಪರಿಸರ ಮಾಲಿನ್ಯವನ್ನು ಪರಿಹಾರ ಮಾಡೋದಕ್ಕೆ ಅವುಗಳಿಗೆ ನಾವು ಯಾರಾದರೂ ಒಬ್ಬರು ಅತಿ ತುರ್ತಾಗಿ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ, ಅದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಲೈಕ್ ರೈಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು. ಅಂದರೆ ನಿಮ್ಮ ಸುತ್ತಲೂ ಮುತ್ತಲೂ ಇರ್ತಕ್ಕಂತಹ ಎಲ್ಲರಿಗೂ ಒಂದು ಅವೇರ್ನೆಸ್, ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಹೆಜ್ಜೆಯನ್ನು ನಾವು ಇಡಬೇಕಾಗಿದೆ ಅಂತ ಕವಿಯವರು ಸಲಹೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಪರಿಸರದ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ, ಅದನ್ನು ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಹೇಳಬೇಕಾಗಿದೆ. ದಟ್ ಇಫ್ ವಿ ಡೋಂಟ್ ಹೀಡ್ ದ ಪ್ರಾಬ್ಲಮ್, ನಾವೇನಾದರೂ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದರೆ, ಹೀಡ್ ಅಂದರೆ ಪರಿಗಣಿಸ್ತಕ್ಕಂಥದ್ದು, ಪ್ರಾಬ್ಲಮ್ಮನ್ನು ನಾವೇನಾದರೂ ಪರಿಗಣಿಸದೆ ಹೋದರೆ, ಈ ಪರಿಸರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ, ಅವುಗಳ ಪರಿಣಾಮಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಹೋದರೆ, ಅಟ್ ಹ್ಯಾಂಡ್ ಇಟ್ಸ್ ಯುವರ್ ಲೈಫ್ ದಟ್ಸ್ ಅಟ್ ಸ್ಟೇಕ್ ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್. ಈ ಕೈಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಗಮನ ಕೊಡದೇ ಇದ್ದರೆ ನಮ್ಮ ಜೀವವೇ ಅಪಾಯದಲ್ಲಿದೆ, ಮಾನವನ ವಿನಾಶ ಖಚಿತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರಿಸರ ನಾಶದಿಂದ ಅಂತಿಮವಾಗಿ ಮಾನವನ ಅಳಿವು ಸಂಭವಿಸುತ್ತೆ. ಆದ್ದರಿಂದ ಈ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕಾಗಿದೆ. ಪರಿಸರ ಸಂರಕ್ಷಣೆ ಮಾನವನ ಅಸ್ತಿತ್ವಕ್ಕೆ ಅತ್ಯಗತ್ಯ. ಮಾನವನ ಬದುಕುಳಿಯಲು ಪರಿಸರವನ್ನು ಕಾಪಾಡಬೇಕಾಗಿದೆ. ನಮ್ಮ ಒಂದು ಲೈಫ್ ನಮ್ಮ ಕೈಯಲ್ಲಿದೆ, ನಾವು ಪರಿಸರವನ್ನು ಕಾಪಾಡಬೇಕು. ಅಕಸ್ಮಾತ್ ನಾವು ಈ ಪರಿಸರದ ಬಗ್ಗೆ ಗಮನ ವಹಿಸದೇ ಇದ್ದರೆ ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್, ಮಾನವ ಅಳಿದು ಹೋಗ್ತಾನೆ, ಮಾನವ ವಿನಾಶವಾಗಿ ಹೋಗ್ತಾನೆ, ಮಾನವನು ಭೂಮಿಯ ಮೇಲೆ ಇಲ್ಲದಂತ ಆಗ್ತಾನೆ ಅಂತ ಹೇಳಿ ಈ ಅವೇರ್ನೆಸ್ ಪದ್ಯದ ಮೂಲಕ ಸೈಲ್ವಿಯಾ ಸ್ಟಲ್ಟ್ರವರು ತಿಳಿಸಿರ್ತಾರೆ.
ಈ ಪದ್ಯದ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಪರಿಸರವನ್ನು ನಾವು ಕಾಪಾಡಬೇಕಾಗಿದೆ. ಪರಿಸರ ಮಾಲಿನ್ಯದಿಂದ ರಕ್ಷಿಸಿ ನಮ್ಮ ಪರಿಸರವನ್ನು ಉಳಿಸಿ ನಾವು ಉಳಿಯಬೇಕಾಗಿದೆ. ಈ ಒಂದು ಅರಿವನ್ನು, ಈ ಒಂದು ಜಾಗೃತಿಯನ್ನು ಪ್ರತಿಯೊಬ್ಬರಿಗೂ ನಾವು ತಿಳಿಸಬೇಕಾಗಿದೆ ಅಂತಕ್ಕಂಥದ್ದು. ಹಾಗೆ ಈ ಒಂದು ಕನ್ನಡದ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.